ಒಬ್ಬ ಹುಡುಗನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತಾರೆ. ಕಾರಣ ಅವನು ಮಾಡಿದ ತಪ್ಪುಗಳು. ನಿನ್ನ ಕೊನೆಯ ಆಸೆ ಏನೆಂದು ಹೇಳು ಎಂದು ಕೇಳಿದಾಗ ಆ ಹುಡುಗ ಹೇಳುತ್ತಾನೆ, ನನಗಿಂತ ಮುಂಚೆ ನನ್ನ ತಂದೆ ತಾಯಿಯನ್ನು ಗಲ್ಲಿಗೇರಿಸಿ ಎಂದು. ಇದೆಂಥ ಕೋರಿಕೆ? ಎತ್ತ ತಂದೆ ತಾಯಿಯನ್ನು ಗಲ್ಲಿಗೇರಿಸು ಎಂದು ಹೇಳುತ್ತಿದ್ದೀಯಲ್ಲ, ಇದರಲ್ಲಿ ಏನಾದರೂ ಅರ್ಥ ಇದೆಯಾ? ಹೌದು, ಅರ್ಥ ಇದೆ. ನಾನು ಚಿಕ್ಕಂದಿನಿಂದಲೂ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡುತ್ತಲೇ ಇದ್ದೇನೆ. ಆಗ ನನ್ನನ್ನು ನೋಡಿ ಖುಷಿ ಪಡುತ್ತಿದ್ದರು. ನಾನು ತಪ್ಪು ಮಾಡಿದಾಗ ಒಂದು ದಿನವೂ ನನ್ನನ್ನು ಬೈಯಲಿಲ್ಲ. ವಯಸ್ಸಿಗೆ ಬಂದ ಮೇಲೂ ನಾನು ತಪ್ಪು ಕೆಲಸಗಳನ್ನು ಮಾಡುತ್ತಿದ್ದರೆ ನನ್ನನ್ನು ಒಂದು ದಿನವೂ ಕೇಳಲಿಲ್ಲ. ಅದಾದ ಮೇಲೆ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡೆ. ತಪ್ಪು ಮಾರ್ಗದಲ್ಲಿ ನಡೆಯುತ್ತಿದ್ದೆ. ಎಷ್ಟೋ ಘೋರವಾದ ಕೆಲಸಗಳನ್ನು ಮಾಡಿದೆ. ನಾನು ಒಬ್ಬನೇ ಮಗನೆಂದು ನನ್ನನ್ನು ತುಂಬ ಸಲುಗೆಯಿಂದ ಆಡಂಬರವಾಗಿ ನೋಡಿಕೊಳ್ಳದೆ ನನಗೆ ಒಳ್ಳೆಯದನ್ನು ಹೇಳಿಕೊಟ್ಟಿದ್ದರೆ ನಾನು ಈ ದಿನ ಈ ಪರಿಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ನಾನು ಬದಲಾಗುತ್ತಾನೆ ಎಂದುಕೊಂಡರೆ ಹೊರತು ನಾನು ಹೇಗೆ ಬದಲಾಗಬೇಕು ಎಂದು ಹೇಳಲಿಲ್ಲ. ನಾನು ಮಾಡೋ ಕೆಲಸಗಳಿಗೆ ತಂದೆ ತಾಯಿ ಅಡ್ಡಿ ಮಾಡಿಲ್ಲವಾದ್ದರಿಂದ ನಾನು ಮಾಡೋ ಕೆಲಸವೆಲ್ಲ ಸರಿಯಾಗಿದೆ ಎಂದುಕೊಂಡೆ. ಈಗ ಅಂಥ ಕೆಲಸಗಳಿಗೆ ಸಮಾಜ ಅಡ್ಡಿ ಮಾಡುತ್ತಿದೆ. ಈಗ ನನಗೆ ತಿಳಿಯುತ್ತಿದೆ ನಾನು ನಡೆದು ಬಂದಿದ್ದು ತಪ್ಪು ಮಾರ್ಗದಲ್ಲಿ ಎಂದು. ತುಂಬ ಜನ ತಂದೆ ತಾಯಿಗಳು ಅವರ ಮಕ್ಕಳ ವಿಷಯದಲ್ಲಿ ಇದೇ ತಪ್ಪನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಮಕ್ಕಳ ಭವಿಷ್ಯವೇ ನಾಶವಾಗುತ್ತಿದೆ. ತಂದೆ ತಾಯಿಗಳು ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ, ಅವರು ಸುಖವಾದ ಜೀವನವನ್ನು ಸಾಗಿಸಲಿ ಎಂದು ಬಯಸುತ್ತೀರಿ. ಆದರೆ ಆ ಸುಖದ ದಾರಿ ಕೆಟ್ಟ ಅಭ್ಯಾಸಗಳಿಗೆ ದಾರಿ ಮಾಡಿಕೊಡುತ್ತದೆ. ಮನೆಯಲ್ಲಿ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಮಕ್ಕಳಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂದು ಹೇಳಿಕೊಡುವುದನ್ನು ತಂದೆ ತಾಯಿಗಳು ನೆನಪಿಟ್ಟುಕೊಳ್ಳಿ. ಆಗ ಮಾತ್ರ ನಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.